ಗೈಸ್, ನಾನು ವ್ಲಾಗ್ ಇತ್ತಿನ ಹಾಕಿರಲಿಲ್ಲ. ವ್ಲಾಗ್ ಸ್ಟಾಪ್ ಮಾಡಿದ್ದೆ. ಇನ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಅಮಾವಾಸ್ಯೆ. ಇವತ್ತಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತಲೇ ವ್ಲಾಗ್ ಮಾಡ್ತಾ ಇರೋದು. ಏನೇನೆಲ್ಲ ಆಗುತ್ತೆ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ. ಇವಾಗ ತಗ್ಸಂಡು ನೆಲ ತೊಳಿಬೇಕು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನೆಲ ತೊಳಿಬೇಕು. ನೆಲ ಒರೆಸ್ತಾ ಇದ್ದೀನಿ. ಕೆಲವೊಬ್ಬರು ಅಮಾವಾಸ್ಯೆ ಇದೆ ಅಂದರೆ ನಾಳೆ ಅಮಾವಾಸ್ಯೆ ಇದೆ ಅಂದರೆ ಇವತ್ತೇ ನೆಲ ಒರೆಸ್ಬಿಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ಅವತ್ತೇ ಅಮಾವಾಸ್ಯೆ ಇದೆ ಅಂದರೆ ಅವತ್ತೇ ಮನೆ ಸ್ವಚ್ಛ ಮಾಡಿ ಪೂಜೆ ಮಾಡಿ ಅವತ್ತೇ ಪೂಜೆ ಮಾಡ್ತೀವಿ. ಕೆಲವೊಬ್ಬರು ಹಿಂದಿನ ದಿನ ನೆಲ ಒರೆಸ್ತಾರೆ. ಇಲ್ಲ, ನಾನು ಆ ಥರ ಮಾಡಲ್ಲ. ಅವತ್ತೇ ನೆಲ ಒರೆಸ್ತೀನಿ. ಅಮಾವಾಸ್ಯೆ ದಿನವೇ ಬೆಳಗ್ಗೆ ನೆಲ ಒರೆಸಿದ್ರೆ ಏನೋ ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ನಾನು, ಅವತ್ತಿನ ದಿನ ನೆಲ ಒರೆಸ್ಬೇಕು, ಬೆಳಗ್ಗೆ ಮುಂಚೆನೇ ಒರೆಸಿ ಇಡಬಾರ್ದಂತೆ, ಅದು ಮೈಲಿಗೆ ಆಗೇ ಇರುತ್ತಂತೆ. ಅದಕ್ಕೋಸ್ಕರ ನಾನು ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಇತ್ತು ಅಂದರೆ ಅವತ್ತೇ ನೆಲ ಒರೆಸ್ತೀನಿ. ನೆಲ ಒರೆಸಿ ಆದಮೇಲೆ ನಮ್ಮ ಖುಷಿ ಮಲ್ಕೊಂಡಿದ್ದ, ಅವನು ಎದ್ದ. ಅವನ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡಿ, ಅವನು ಕ್ಯಾಮ್ರಾ ನೋಡಿ ಯಾವ ಥರ ಮಾಡ್ತಿದ್ದಾನೆ ನೋಡಿ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿರೋದು ನಾನು. ಅವನು ಆದಮೇಲೆ ಇವಾಗ ಸ್ವಲ್ಪ ಎಲ್ಲ ಗೊತ್ತಾಗ್ತಾಯಿದೆ ಅಲ್ವಾ, ಕ್ಯಾಮ್ರಾ ಯಾವ ಥರ ನೋಡಿ ನಗ್ತಾ ಇದ್ದಾನೆ ನೋಡಿ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವನ ಗೈಸ್ ಇವಾಗ ನೆಲ ಒರೆಸಿದ್ದಾಯಿತು, ಎಲ್ಲ ಆಯಿತು. ನೆಲ ಒರೆಸಿ ಹೊರಗುಳ್ದು ಸ್ವಲ್ಪ ನೆಲ ಒರೆಸಿ, ಒಳಗುಳ್ದು ಸ್ವಲ್ಪ ನೆಲ ಒರೆಸಿ. ಖುಷಿ ಅದನ್ನ ಚಾರ್ಜರ್ ವಯರ್ ಇದೆಯಲ್ಲ, ಅವನ್ನ ಚಾರ್ಜರ್ ವಯರ್ನ ಕೆಳಗೆ ಬಿಟ್ಟರೆ ಅವ್ನು ಇಟ್ಕೊಂಡು ಬಾಯಲ್ಲಿ ಹಾಕ್ಕೊತಾನೆ. ಎಲ್ಲ ಒರೆಸಿದ್ದಾಯಿತು. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು. ನಮ್ಮ ಅಣ್ಣ ಇವಾಗೆದ್ದು ಹೊರಗಡೆ ಹೋಗಿದ್ದಾನೆ. ಅವನ ಹಾಸಿಗೆ ನಾವೇ ತೆಗಿಬೇಕು. ಇವಾಗ ಹಾಸಿಗೆ ತೆಗೆದ್ಬಿಟ್ಟು ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಕೂಡ. ನಮ್ಮಣ್ಣ ಅವಲಕ್ಕಿ, ಚಿತ್ರಾನ್ನ, ಪುಳಿಯೋಗರೆ ಇಂಥವೇನು ಊಟ ಮಾಡಲ್ಲ ಬೆಳಗ್ಗೆ ಟಿಫನ್ಗೆ. ಅವನಿಗೇನಿದ್ರು ಅನ್ನ ಸಾಂಬಾರು, ಜೋಳದ ರೊಟ್ಟಿ ಇದ್ದರೆ ಊಟ ಮಾಡ್ತಾನೆ. ಇವಾಗ ಅನ್ನ ಸಾಂಬಾರು ಮಾಡಿದೆ ಮಮ್ಮಿ. ಇವಾಗ ನಾವು ಅವಲಕ್ಕಿ ಮತ್ತು ಮಿರ್ಚಿ ಮಾಡ್ಕೊಂಡು ತಿನ್ನಬೇಕು. ಈಗ ಅಣ್ಣನ ಹಾಸಿಗೆ ತೆಗೆದ್ಬಿಟ್ಟು ಪೂಜೆ ಆದಮೇಲೆ ನಾವು ಊಟ ಮಾಡೋದು. ಅವ್ನು ಸುಮ್ಮನೆ ಆಗಿದ್ದಾನೆ ಅಂದರೆ ಏನೋ ಒಂದು ಮಾಡ್ತಿದ್ದಾನೆ ಅಂತ ಅರ್ಥ ನೋಡಿ. ಯಾವ ಥರ ಖುಷ್ ಹಾಯ್ ಮಾಡಿ. ಇವಾಗ ಹಾಸಿಗೆ ತೆಗೆದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪಿಕ್ ಮಾಡ್ತಾಯಿರಿ. ಎಲ್ಲ ಮುಗಿದು ನೆಲ ಒರೆಸೋದು. ಇವಾಗ ಸ್ವಲ್ಪ ತಲೆ ಸ್ನಾನ ಮಾಡಬೇಕು. ಅದಕ್ಕೋಸ್ಕರ ತಲೆ ಬಾಚ್ಕೊತಾ ಇದ್ದೆ. ನನ್ನ ಕೂದಲಂತೂ ಹೆವಿ ಕೂದಲು ಉದುರ್ತಾ ಇದ್ದಾವೆ. ನಮ್ಮ ಅಣ್ಣ ಬಂದ ಹೊರಗಡೆ ಹೋಗ್ಬಿಟ್ಟು ನಮ್ಮ ಕುಶಾಲನ್ನ ಆಟ ಆಡಿಸ್ತಾ ಇದ್ದ ನೋಡಿ. ಈಗ ಹೋಗ್ತಾನೆ, ಅವನ ಹಿಂದಗಡೆಯಲ್ಲಿ ನಿಂತ್ಕೊಂಡಿದ್ದಾನೆ. ತಲೆ ಸ್ವಲ್ಪ ಬಿಡಿಸ್ಕೊಂಡು ತಲೆ ಸ್ನಾನ ಮಾಡಿದರೆ ಅಷ್ಟೊಂದೇನು ಇಕ್ಕಾಗಲ್ಲ. ಕೂದಲು ಹೆವಿ ಬಿಚ್ಚುತ್ತಿದ್ದಾವೆ ನೋಡಿ. ಯಾವ ಥರ ಕೂದಲು ಉದುರ್ತಿದ್ದಾವೆ ನಾನು ತೋರಿಸ್ತೀನಿ. ಸ್ನಾನ ಮಾಡ್ಕೊಂಡು ಬಂದೆ. ತಲೆ ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು. ನಾನು ಪೂಜೆ ಮಾಡೋವರೆಗೂ ಊಟ ಮಾಡಲ್ಲ. ಅಲ್ಲಿವರೆಗೂ ಟೀ ಕುಡಿತೀನಿ, ಊಟ ಮಾಡಲ್ಲ. ಇವಾಗ ಕ್ಲೀನ್ ಮಾಡೋಕ್ಕಂತ ಬಂದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಫುಲ್ಲು ಮನೆಯೆಲ್ಲ ಕ್ಲೀನಾಗಿ ನೆಲ ಒರೆಸ್ಬಿಟ್ಟು ಪೂಜೆ ಮಾಡಬೇಕು. ಯಾವತ್ತು ಪೂಜೆ ಮಾಡ್ತೀರಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ನಾವು ಈ ರಾಯರ ಫೋಟೋನ ನಾವು ಹಿಂದಿನ ವ್ಲಾಗ್ಗಳಲ್ಲಿ ಯಾರ್ಯಾರು ನೋಡ್ತಾಯಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ರಾಯರ ಫೋಟೋ ಎಲ್ಲಿಂದ ತೊಗೊಂಬಂದ್ವಿ, ಹೆಂಗೆ ತರಿಸಿದ್ವಿ ಅಂತ ಎಲ್ಲ ಹೇಳಿದ್ದೀನಿ. ನಾವು ಮನೆ ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿ ಫೋಟೋಗಳನ್ನ ಈ ಮನೆಗೆ ತೊಗೊಬರ್ಬಾರ್ದು ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಫೋಟೋಗಳನ್ನ ತೊಗೊಂಬರಲಿಲ್ಲ. ಇಲ್ಲೇ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ರಾಯರ ಫೋಟೋನ. ಫಸ್ಟ್ ಫೋಟೋ ಆರ್ಡ್ರ್ ಮಾಡಿದ್ದು ಮೀಶೋದಲ್ಲಿ. ಆ ಫೋಟೋ ಇದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋ. ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು ಮೀಶೋದಲ್ಲಿ. ಅದಕ್ಕೆ ಈ ಫೋಟೋ ತರಿಸಿದೆ. ಇದು ಏನು ಅಷ್ಟೊಂದು ಇದಿಲ್ಲ, ಅದು ಚೆನ್ನಾಗಿದೆ. ಇದನ್ನು ತುಂಬ ಚೆನ್ನಾಗಿದೆ ಫೋಟೋ. ರಾಯರ ಫೋಟೋನ ನಾನು ರಾಯರನ್ನ ನಂಬ್ತೀನಿ. ರಾಯರನ್ನ ನಂಬ್ದಾಗಿದ್ದ ನನಗೆ ಸ್ವಲ್ಪ ಲೈಫು ಚೇಂಜ್ ಆಗಿದ್ದೇನೆ ಅಂತ ಅನ್ಕೊತೀನಲ್ಲ, ಆಗಿದ್ದೇನೆ. ನಾನು ಫಸ್ಟು ಪ್ರೆಗ್ನೆನ್ಸಿಲಿದ್ದಾಗ ನಮ್ಗೆ ಸ್ವಲ್ಪ ಸಮಸ್ಯೆಗಳು ಇದ್ದವು. ನಾನು ಓದ್ ವಿಡಿಯೋದಲ್ಲಿ ಯಾರಾದರೂ ಹಳೆ ವ್ಯೂವರ್ಸ್ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಆ ರಾಯರ ಫೋಟೋ ಬಂದಮೇಲೆ ನಮಗೆ ಸ್ವಲ್ಪ ಚೆನ್ನಾಗಾಗಿದ್ದು. ಅದಕ್ಕೋಸ್ಕರ ರಾಯರನ್ನ ನಾನು ಬಿಲೀವ್ ಮಾಡ್ತೀನಿ. ಹೊಸ್ಲನ್ನ ಕೆಲವೊಬ್ಬರು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿರಲ್ಲ, ಆ ಥರ ಆವಾಗಲೇ ಹೊಸ್ಲು ತೊಳೆದು ಬಿಡ್ತಾರೆ. ಆ ಥರ ಮಾಡಬಾರ್ದು. ಸ್ನಾನ ಮಾಡಿ
ಎಲ್ಲ ಮನೆಯೆಲ್ಲ ಸ್ವಚ್ಛ ಆದಮೇಲೆ ಮಾಡಬೇಕು. ಹೊಸ್ಲು ತೊಳಿಬೇಕು. ಆಮೇಲೆ ಈ ಹೂವು ನಮ್ಮ ತೋಟದಲ್ಲೇ ಬಿಟ್ಟಿದ್ದು. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ತೋಟ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಷ್ಟು ಹೂವು ನಮ್ಮ ತೋಟದಲ್ಲೇ ಸಿಕ್ಕಿದ್ದು. ಅದನ್ನು ನಿನ್ನೆನೇ ನಾನು ಹೂನ ಹರಿದ್ಬಿಟ್ಟು ಕಟ್ಟಿದ್ದೆ ನೈಟು, ನಾಳೆ ಪೂಜೆಗೆ ಬರುತ್ತೆ ಅಂತ. ಇಷ್ಟು ಹೂವು ಚೆನ್ನಾಗಿದ್ದಾವೆ ನಮ್ಮ ತೋಟದಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ತೋಟ ತೋರಿಸ್ತೀನಿ. ಪೂಜೆ ಮಾಡಿ ಆದಮೇಲೆ ಅವಲಕ್ಕಿ ಮಾಡಬೇಕು. ಅಮ್ಮ ಸ್ನಾನಕ್ಕೆ ಹೋಗಿತ್ತು, ನಮ್ಮ ಕುಶಾಲ್ ಮಲ್ಕೊಂಡಿದ್ದ. ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡಿ ಅವನು ಎದ್ದು ಬಿಡ್ತಾನೆ. ಅವನಿಗೂ ಮಾಲ್ಟ್ ಮಾಡಬೇಕು. ಬಟ್ ಅಮ್ಮನೇ ಬೆಳಗ್ಗೆ ಅನ್ನ ಸ್ವಲ್ಪ ಸಾಂಬಾರು ತಿನ್ನಿಸಿತ್ತು, ಅಷ್ಟೊತ್ತಿಗೆ ತಿಂದು ಮಲ್ಕೊಂಡಿದ್ದ. ನಾನಂತೂ ತುಂಬ ಬಿಲೀವ್ ಮಾಡ್ತೀನಿ ರಾಯರಿದ್ದಾರೆ ನಮ್ಮ ಮನೇಲಿ ಕೂಡ. ಎಲ್ಲ ಪೂಜೆ ಆದಮೇಲೆ ಲಾಸ್ಟಿಗೆ ಈ ಥರ ಕುಂಕುಮ ಅರಿಶಿನ ಎಲ್ಲ ಹಚ್ಕೊತೀನಿ. ಕೆಲವೊಬ್ಬರು ಹೆಣ್ಮಕ್ಳು ಪೂಜೆ ಮಾಡಿ ಆದಮೇಲೆ ಈ ಥರ ಎಲ್ಲ ಹಚ್ಕೊಳೋದೇ ಇಲ್ಲ, ತಾಳಿಗೆಲ್ಲ ಹಚ್ಕೋಬೇಕು. ನಾನು ಹಚ್ಕೊತೀನಿ ಪ್ರತಿ ಸಲ ಪೂಜೆ ಮಾಡಿದ್ರೆ ಈ ಥರ ತಾಳಿಗೆ ಹಚ್ಕೊತೀನಿ. ಅದಾದಮೇಲೆ ಕೂದಲನ್ನ ಹಂಗೆ ಕಟ್ಟಿ ಬಿಟ್ಬಿಟ್ರೆ ನನಗೆ ಶೀತ ಆಗಿಬಿಡುತ್ತೆ, ಅಂದರೆ ತಲೆ ಹಿಡಿದ್ಬಿಡುತ್ತೆ. ಬೇಗ ಬರೋ ರೋಗ ಅಂದರೆ ನನಗೆ ತಲೆನೋವು. ತುಂಬ ತಲೆನೋವು. ನನಗೆ ಏನೂ ಬರೋಲ್ಲ, ಜಾಸ್ತಿ ಸುಸ್ತಾಗಲ್ಲ, ಮೈಕೈ ನೋವು ಬರೋಲ್ಲ, ಬರೋದೇ ತಲೆನೋವು ನನಗೆ. ಡೆಲಿವರಿ ಆದಾಗಿಂದ ನನಗೆ ಬರೋದೇ ಜಾಸ್ತಿ ತಲೆನೋವು ಮತ್ತು ಮೈಕೈ ನೋವು. ಇವಾಗ ಕುಶಾಲ್ ಮಲ್ಕೊಂಡಿದ್ದಾನೆ, ಬನ್ನಿ ತೋರಿಸ್ತೀನಿ ಯಾವ ಥರ ಮಲ್ಕೊಂಡಿದ್ದಾನೆ ಅಂತ. ನೋಡಿ ಯಾವ ಥರ ಮಲ್ಕೊಂಡಿದ್ದಾನೆ. ನಮ್ಮಮ್ಮ ಹೀಟ್ರ್ ಹಾಕು ಅಂತ ಇತ್ತು. ಮುಂದೆಗಡೆ ಬಕೆಟ್ ಕಾಣ್ತಿದೆ ನೋಡಿ, ಅಲ್ಲಿ ಹೀಟ್ರ್ ಹಾಕಬೇಕು ಬಕೆಟ್ ತೊಗೊಂಡು. ನಮ್ಮಮ್ಮ ಒಳಗಡೆ ಬಂದೆ, ಈರುಳ್ಳಿ ಕಟ್ ಮಾಡ್ತಾಯಿತ್ತು ಅವಲಕ್ಕಿ ಮಾಡೋಕ್ಕೆ. ನಾನು ಹಂಗೆ ರೂಮಲ್ಲಿ ಬಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಇವತ್ತಿನ ಔಟ್ಫಿಟ್ ನಂದು ಈ ಥರ ಇದೆ ಗೈಸ್. ಇವಾಗ ಅವಲಕ್ಕಿ ಮಾಡಬೇಕು ನನಗೂ ಅಮ್ಮಗೆ. ನಮ್ಮ ಅಣ್ಣ ಬೆಳಗ್ಗೆ ಟಿಫನ್ನು ಏನೂ ಮಾಡಲ್ಲ, ಏನಾದರೂ ಇಡ್ಲಿ ಪೂರಿ ಮಾಡಲ್ಲ ನಮ್ಮ ಮನೇಲಿ. ಇಡ್ಲಿ ದೋಸೆ ಪಡ್ಡು ಇಂಥವು ಮಾಡಿದರೆ ಸ್ವಲ್ಪ ತಿಂದೋಗ್ತಾನೆ. ಚಿತ್ರಾನ್ನ, ಅವಲಕ್ಕಿ, ಪುಳಿಯೋಗರೆ ಇಂಥವೇನು ಊಟ ಮಾಡಲ್ಲ ನಮ್ಮ ಅಣ್ಣ. ಅನ್ನ ಸಾಂಬಾರು ಇರಬೇಕು. ಅದಕ್ಕೆ ಅಮ್ಮ ಬೆಳಗ್ಗೆ ಎದ್ದು ಅನ್ನ ಸಾಂಬಾರೆಲ್ಲ ಮಾಡಿತ್ತು. ಅದಕ್ಕೆ ಅವಲಕ್ಕಿ ಮಾಡಿಕೊಡು ಅಂತ ಅಂದೆ. ಅವಲಕ್ಕಿ ಮತ್ತು ಮಿರ್ಚಿ ಎರಡೂ ಮಾಡಿಕೊಡು ಅಂದೆ. ಬಟ್ ನಮ್ಮಮ್ಮ ಇವಾಗ ಸದ್ಯಕ್ಕೆ ಅವಲಕ್ಕಿ ಮಾಡ್ತೀನಿ, ಸಾಯಂಕಾಲದೊತ್ತು ಮಂಡಕ್ಕಿ ಮಿರ್ಚಿ ಮಾಡಿಕೊಡ್ತೀನಿ ಅಂತ ಅಂತು. ಅದಕ್ಕೆ ಸರಿ ಕಟ್ ಮಾಡಿಕೊಡು, ನಾನೇ ಮಾಡ್ತೀನಿ ಅವಲಕ್ಕಿನ ಅಂದೆ. ಕಟ್ ಮಾಡಿ ಕೊಟ್ಟು ಸ್ನಾನಕ್ಕೆ ಹೋಯ್ತು ನಮ್ಮಮ್ಮ. ದೇವ್ರಿಗೆ ಹೋಗ್ಬೇಕು ಇಲ್ಲಿ ಊರಲ್ಲಿ. ನಾನು ಅವಲಕ್ಕಿ ಮಾಡಿಬಿಟ್ಟು ಹೊಟ್ಟೆ ತುಂಬ ಹಸಿತಾ ಇದೆ, ಯಾಕಂದರೆ ಲೇಟ್ ಆಗಿತ್ತು. ಟೈಮ್ ಆಲ್ರೆಡಿ 10:30 ಆಗಿತ್ತು. ನಾನು ನೋಡಿ ಊಟ ಮಾಡೋಷ್ಟರಲ್ಲಿ ಅಲ್ಲಿ 11 ಗಂಟೆ ಆಗಿರುತ್ತೇನೋ. ನೋಡಿ ಅವಲಕ್ಕಿ ರೆಡಿ ಆಯಿತು. ನಮ್ಮಮ್ಮ ಇನ್ನೂ ಬಂದಿದ್ದಿಲ್ಲ. ನನಗಂತೂ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಕೂತ್ಕೊಂಡ್ಬಿಟ್ಟೆ ಊಟಕ್ಕೆ. ಅವಲಕ್ಕಿ ಮಾತ್ರ ಸಖತ್ತಾಗಿತ್ತು. ಕೂತ್ಕೊಂಡಿದ್ದು ದೇವ್ರಿಗೆ ಹೋಗಿದ್ರು ಕುಶಾಲು ಮತ್ತು ನಮ್ಮಮ್ಮ. ತುಂಬ ಚೆನ್ನಾಗಾಗಿತ್ತು ಅವಲಕ್ಕಿ. ಇವಾಗಂತೂ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅವಲಕ್ಕಿ ನಾನು. ನಮ್ಮ ಚಿಕ್ಕಮ್ಮ, ನಮ್ಮಮ್ಮನ ತಂಗಿ ಅವರು. ಗೈಸ್ ಇವಾಗ ಟಿಫನ್ ಆಯಿತು. ಇವನು ಆಟಾಡ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಬಿಸಿನೀರು ಕಾಸಿ ಬಾಟ್ಲಿಗೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ. ಇವಾಗೆಲ್ಲ ಕೆಲಸ ಮುಗಿತು. ಸ್ವಲ್ಪ ಹಾಲು ಕಸ ಅಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನಾದರೂ ಬಟ್ಟೆ ಆಗಲಿ ಮುಸ್ರಾಗ್ಲಿದ್ರೆ ತಿಕ್ಕಬೇಕು ಅಷ್ಟೇ ಗೈಸ್. ಬ್ಲಾಗ್ ಮಧ್ಯಾಹ್ನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ಮೇಲೆ ನಮ್ಮ ಕುಶಾಲ್ ಅಳ್ತಾ ಇದ್ದ. ಅವನಿಗೆ ಮದರ್ಸ್ ಮಿಲೆಕ್ಸ್ ಪೌಡ್ರು ತರಿಸಿದ್ದೆ ಆನ್ಲೈನಿಂದ. ಅದರಿಂದ ಅವನಿಗೆ ಮಾಡಿ ತಿನ್ನಿಸ್ಬಿಟ್ಟು ಮಲ್ಕೊಂಡಿದ್ದ. ಒಂದು ಸ್ವಲ್ಪ ಹೊತ್ತು ತಿಂದಾದ್ಮೇಲೆ ಆಮೇಲೆ ಎದ್ದು ಸ್ನಾನ ಮಾಡಿಸಿ ಇವಾಗ ನೋಡಿ ಹೆಂಗೆ ಆಟಾಡ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಸೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅವನಿಗೆ ರೆಡಿ ಮಾಡಿಸೋದೆ ಒಂದು ನನಗೆ ಯುದ್ಧ ಮಾಡ್ದಂಗೆ. ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾನೆ. ಆ ಕವರ್ನ ತೊಗೊಂಡು ಬಾಯಲ್ಲಿ ಇಟ್ಕೊತಾನೆ. ಅವನಿಗೆ ಜುಟ್ಟು ಹಾಕಬೇಕು. ಇನ್ನೊಂದು 2 ದಿನ ಇರುತ್ತೆ ಅಷ್ಟೇ ಅವ್ನ ಕೂದಲು, ಆಮೇಲೆಲ್ಲ ತೆಗೆಸ್ತೀವಿ. ನಮ್ಮನೆ ದೇವ್ರಿಗೆ ಹೋಗ್ಬಿಟ್ಟು ಕೂದಲು ಕಟ್ ಮಾಡಿಸ್ಬೇಕು. ಆ ವ್ಲಾಗು ಹಾಕ್ತೀನಿ. ಪ್ಲೀಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾನೆ ಜುಟ್ಟು ಹಾಕಿದರೆ. ನಿನ್ನೆ 2 ಜುಟ್ಟು ಹಾಕಿ ಹೂವು ಇಟ್ಟಿತ್ತು ನಮ್ಮ ತಂಗಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ. ಅವನ ಜೊತೆ ಸ್ವಲ್ಪ ಹೊತ್ತು ಅಳತೆ ಹೊಡೆದ್ವಿ. ಒಂದು ಸಾಕಾಗೋವರೆಗೂ ಆಟ ಆಡಿ ನೀರು ಬಿಟ್ಟಿದ್ರು. ನೀರು ಬಿಟ್ಟರೆ ಬಟ್ಟೆ ಒಗಿಬೇಕು. ಬೆಳಗ್ಗೆ ಸ್ನಾನ ಮಾಡಿದ್ದು ಒಂದು 3 ಜೊತೆನ ಅಷ್ಟೇ ಇದ್ದಿದ್ದು. ಸ್ವಲ್ಪ ಬೇಗ ಬಟ್ಟೆ ಒಗ್ದಾಕಿ. ಹೆವಿ ಬಿಸಿಲಿತ್ತು, ಅಂದರೆ ಜಾಸ್ತಿ ಅಷ್ಟೊಂದೇನಿರಲಿಲ್ಲ, ಹೆವಿ ಬಿಸಿಲಿತ್ತು. ಸ್ವಲ್ಪ ಬಟ್ಟೆ ಒಗ್ದಾಕಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಇಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಇದ್ರ ಮುಂದೆ ಸ್ವಲ್ಪ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.